ಹೊಸಕೆರೆಹಳ್ಳಿ ದ್ವಾರಕಾನಗರದಲ್ಲಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟೋತ್ತರ ಸಂಖ್ಯೆಯಲ್ಲಿ ಕ್ಷೀರಾಭಿಷೇಕವನ್ನು ಅಂದರೆ 108 ಲೀಟ್ರು ಹಾಲಿನ ಅಭಿಷೇಕ ಮಾಡಿ ಧೂಪದೀಪ ನೈವೇದ್ಯಗಳಿಂದ ಸ್ವಾಮಿನ ಅರ್ಚಿಸಿದ್ದೀವಿ. ವಸುದೈವ ಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸಚಂಕಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷಸ್ಥಳಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕೃತೌ ವಂದೇ ಭಗವಂತಃ ಪುನಃ ಪುನಃ ಅನಂತಶ್ರೀವಿಭೂಷಿತ ಶೃಂಗೇರಿ ದಕ್ಷಿಣಾಂನಾಯ ಶ್ರೀ ಶಾರದಾ ಪೀಠದ ಜಗದ್ಗುರುಗಳಾದಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಹಾಗೂ ತತ್ಕರಕಮಲ ಸಂಜಾತರಾದಂತಹ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಪ್ರಮಾಣವನ್ನು ಮಾಡ್ತಾ ಇಂದು ಶ್ರೀ ಗೋಕುಲಾಷ್ಟಮಿ ಶ್ರಾವಣ್ಯಾಂ ಕೃಷ್ಣಪಕ್ಷೇತು ಅಷ್ಟಮ್ಯಾಂ ರೋಹಿಣೀಂ ಯದಾಂ ತಸ್ಯಾಂ ಚಂದ್ರೋದಯೋ ರಾತ್ರೋ ಬಾಲಕೃಷ್ಣ ಸಮುದ್ಭವ ಅಂತ. ಅಷ್ಟಮಿ ದಿವಸ ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ಸಮಯದಲ್ಲಿ ನಿಶಾಚರ ಸಮಯ ಅಂದರೆ ರಾತ್ರಿ 12 ಗಂಟೆಗೆ ಬಾಲಕೃಷ್ಣೋ ಸಮುದ್ಭವ ಅಂತ. ಈ ದಿವಸ ನಮಗೆ ಬಹಳ ವಿಶೇಷವಾದಂತಹ ದಿನ. ಇಲ್ಲಿ ನಾವು ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರಾತಃ ಕಾಲ 5 ಗಂಟೆಗೆ ಪಂಚಾಮೃತ ಅಭಿಷೇಕ ಪೂರ್ವಕ ಅಲಂಕಾರ ಮಾಡಿ ಸಾಯಂಕಾಲ ಅಷ್ಟೋತ್ತರ ಸಂಖ್ಯೆಯಲ್ಲಿ ಕ್ಷೀರಾಭಿಷೇಕವನ್ನು ಅಂದರೆ 108 ಲೀಟ್ರು ಹಾಲಿನ ಅಭಿಷೇಕ ಮಾಡಿ ಧೂಪದೀಪ ನೈವೇದ್ಯಗಳಿಂದ ಸ್ವಾಮಿನ ಅರ್ಚಿಸಿದ್ದೀವಿ. ಹಾಗೆ ರಾತ್ರಿ 12 ಗಂಟೆಗೆ ವಿಶೇಷವಾಗಿ ಕೃಷ್ಣನಿಗೆ ಅರ್ಘ್ಯ ಮತ್ತು ಚಂದ್ರನಿಗೆ ಅರ್ಘ್ಯ ಪ್ರದಾನವನ್ನು ಮಾಡ್ತೀವಿ. ಹಾಗೂ ಇಂದು ಈ ದ್ವಾರಕಾನಗರದ ಹೊಸಕೆರೆಹಳ್ಳಿ ದ್ವಾರಕಾನಗರದಲ್ಲಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಶೃಂಗೇರಿ ಊರಿನವರೇ ಆದಂತಹ ಮಹಾನ್ ವಿದ್ವಾಂಸರೂ ಆದಂತಹ ಸಂಪಗೋಡು ಎಸ್ ವಿಘ್ನರಾಜ ಅವರದ್ದು ವೇಣುವಾದನ ಕಚೇರಿಯೂ ಸಹ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೂ ರಾತ್ರಿ ಶ್ರೀ ವಿದುಷಿ ರಂಜಿನಿ ಅವರಿಂದ ಭರತನಾಟ್ಯಂ ಕಾರ್ಯಕ್ರಮವೂ ಸಹ ಏರ್ಪಾಟಾಗಿದೆ. ಭಕ್ತಾದಿಗಳೆಲ್ಲರೂ ಸಹ ತಾವು ಬಂದು ಕೃಷ್ಣನ ಕೃಪೆಗೆ ಪಾತ್ರರಾಗಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೀವಿ. ಶ್ರೀ ಕೃಷ್ಣಾರ್ಪಣಮಸ್ತು. ಇವತ್ತು ಕಾರ್ಯಕ್ರಮ ಯಾರ ಗಣ್ಯ ವ್ಯಕ್ತಿಗಳು ಭೇಟಿ ಕೊಟ್ಟಿದ್ದೀರಾ ಸರ್?